Tekangu. This is Nikita signing in and you're watching Nikki Skill Tech YouTube channel anytime, anywhere. ಇವತ್ತಿನ ಒಂದು ಕ್ಲಾಸ್ ನಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ, ಅಂದ್ರೆ OS ಬಗ್ಗೆ ತಿಳ್ಕೊಳ್ಳೋಣ. ಅಂಡ್ OS ನಲ್ಲಿ ನಾವು ಇವತ್ತು ಮೇನ್ಲಿ ಫೋಕಸ್ ಮಾಡ್ತಾ ಇರೋದು ವರ್ಚುವಲ್ ಮೆಮೊರಿ ಮ್ಯಾನೇಜ್ಮೆಂಟ್ ಮೇಲೆ. ಸೊ ವರ್ಚುವಲ್ ಮೆಮೊರಿ ಮ್ಯಾನೇಜ್ಮೆಂಟ್ ನ ಒಂದು ಭಾಗ ಆದ ಪೇಜ್ ರಿಪ್ಲೇಸ್ಮೆಂಟ್ ನ ಅಲ್ಗೋರಿದಮ್ಸ್ ಬಗ್ಗೆ ಇವತ್ತು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಅಂಡ್ ಪೇಜ್ ರಿಪ್ಲೇಸ್ಮೆಂಟ್ ನಲ್ಲಿ ನಾವು 6 ತರದ ಪೇಜ್ ರಿಪ್ಲೇಸ್ಮೆಂಟ್ ಗಳನ್ನ ನೋಡಬಹುದು. ಫಸ್ಟ್ ಒನ್ ಆಗಿ FIFO ರಿಪ್ಲೇಸ್ಮೆಂಟ್ ನ ನೋಡಬಹುದು, ಅಂದ್ರೆ FIFO, ಫಸ್ಟ್ ಇನ್ ಫಸ್ಟ್ ಔಟ್ ರಿಪ್ಲೇಸ್ಮೆಂಟ್. ಇನ್ನು ಸೆಕೆಂಡ್ ಒನ್ ಆಗಿ ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ನ ನಾವು ನೋಡಬಹುದು. ಥರ್ಡ್ ಒನ್ ಆಗಿ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಅಂದ್ರೆ LRU ರಿಪ್ಲೇಸ್ಮೆಂಟ್ ನ ನಾವು ನೋಡಬಹುದು. ಫೋರ್ತ್ ಒನ್ ಆಗಿ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಂದ್ರೆ LFU ನ ನಾವು ನೋಡಬಹುದು. ಹಾಗೆ ಫಿಫ್ತ್ ಒನ್ ಆಗಿ ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಂದ್ರೆ MFU ನ ನೋಡಬಹುದು. ಹಾಗೆ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ರ್ಯಾಂಡಮ್ ಪೇಜ್ ರಿಪ್ಲೇಸ್ಮೆಂಟ್ ಸಿಕ್ಸ್ತ್ ಒನ್ ಆಗಿ ನಾವು ನೋಡಬಹುದು. ಸೊ ಈ ಪೇಜ್ ರಿಪ್ಲೇಸ್ಮೆಂಟ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ನಿಮ್ಗೆ ಪೇಜ್ ಬಗ್ಗೆ ಒಂದು ಐಡಿಯಾ ಇರಬೇಕು. ಏನು ಪೇಜ್ ಅಂದ್ರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇರಬೇಕು. ಸೊ ಪೇಜ್ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ OS ನ ಒಂದು ಭಾಗ ಆದ ಮೆಮೊರಿ ಸಿಸ್ಟಮ್ ಬಗ್ಗೆ ನೀವು ಫೋಕಸ್ ಮಾಡಬೇಕು. ಸೊ ಮೆಮೊರಿನಲ್ಲಿ 2 ಟೈಪ್ಸ್ ಆಫ್ ಮೆಮೊರೀಸ್ ನಾವು ನೋಡಬಹುದು. ಒಂದು ಬಂದು ಲಾಜಿಕಲ್ ಮೆಮೊರಿ, ಇನ್ನೊಂದು ಬಂದು ಫಿಸಿಕಲ್ ಮೆಮೊರಿ. ಫಿಸಿಕಲ್ ಮೆಮೊರಿ ಇಸ್ ನಥಿಂಗ್ ಬಟ್ ಯುವರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಈ ಒಂದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿಗೆ ನಾವು ಏನನ್ನೇ ಸ್ಟೋರ್ ಮಾಡಿದ್ರು ಅದು ಪ್ರಾಸೆಸಿಂಗ್ ಆಗುವಾಗ ಡಿಫ್ರೆಂಟ್ ಡಿವೈಡೆಡ್ ಪಾರ್ಟ್ಸ್ ಆಗಿ ಒಂದಷ್ಟು ಡಿವಿಷನ್ ಆಗಿ ಫ್ರೇಮ್ ಆಗುತ್ತೆ. ಸೊ ಆ ಬ್ಲಾಕ್ಸ್ ಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಫ್ರೇಮ್ಸ್ ಅಂತ ಕರಿತೀವಿ. ಸೊ ಏನಕ್ಕೆ ಈ ರೀತಿ ಡಿವೈಡ್ ಆಗುತ್ತೆ ಅಂತಂದ್ರೆ ಪ್ರಾಸೆಸಿಂಗ್ ಟೈಮ್ ಅಲ್ಲಿ ಈಸಿ ಆಗ್ಲಿ ಅನ್ನೋದಕ್ಕೋಸ್ಕರ, ಮೆಮೊರಿ ಅಲೋಕೇಶನ್ ಈಸಿ ಆಗ್ಲಿ ಅನ್ನೋದಕ್ಕೋಸ್ಕರ ಡಿವೈಡ್ ಆಗ್ತಾ ಹೋಗುತ್ತೆ ಪಾರ್ಟ್ ಬೈ ಪಾರ್ಟ್. ಸೊ ಆ ರೀತಿ ಡಿವೈಡ್ ಆದ ಬ್ಲಾಕ್ಸ್ ಗಳು, ಆ ರೀತಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂದ್ರೆ ಫಿಸಿಕಲ್ ಮೆಮೊರಿನಲ್ಲಿ ಡಿವೈಡ್ ಆದಂತ ಬ್ಲಾಕ್ಸ್ ಗಳನ್ನ ನಾವು ಫ್ರೇಮ್ಸ್ ಅಂತ ಕರಿತೀವಿ. ಸೊ ಅರ್ಥ ಆಗಿದೆ ಅನ್ಕೋತೀನಿ ಫ್ರೇಮ್ಸ್ ಅಂದ್ರೆ ಏನು ಅಂತ. ಹಾಗೆ ಇನ್ನು ಪೇಜಸ್ ವೈಸ್ ಬರೋದಾದ್ರೆ ಲಾಜಿಕಲ್ ಮೆಮೊರಿ ಅಂದ್ರೆ ವರ್ಚುವಲ್ ಅಡ್ರೆಸ್ ಗೆ ನಾವು ಏನನ್ನೇ ಸ್ಟೋರ್ ಮಾಡಿದ್ರು ಲೆಕ್ಕ ಪ್ರಕಾರ ನೋಡೋದಕ್ಕೆ RAM ಗಿಂತನೂ ಜಾಸ್ತಿ ಸ್ಟೋರೇಜ್ ಲಾಜಿಕಲ್ ಮೆಮೊರಿಗೆ ಇರುತ್ತೆ. ಸೊ ಇದರಲ್ಲಿ ನಾವು ಏನನ್ನೇ ಸ್ಟೋರ್ ಮಾಡಿದ್ರು ಪ್ರಾಸೆಸಿಂಗ್ ಆಗೋ ಟೈಮಲ್ಲಿ ಅಗೇನ್ ಇದು ಕೂಡ ಡಿವೈಡ್ ಮಾಡ್ಕೊಳ್ಳುತ್ತೆ ಸ್ಟೋರ್ ಆಗಿರುವಂತ ಫೈಲ್ಸ್ ನ. ಸೊ ಹಾಗೆ ಡಿವೈಡ್ ಮಾಡ್ಕೊಂಡಿರೋ ಡಿಫ್ರೆಂಟ್ ಬ್ಲಾಕ್ಸ್ ನ ನಾವು ಪೇಜಸ್ ಅಂತ ಕರಿತೀವಿ. ಸೊ ಫಿಸಿಕಲ್ ಮೆಮೊರಿ ಅಥವಾ RAM ವೈಸ್ ಬಂದಾಗ ನಮ್ಗೆ ಫ್ರೇಮ್ಸ್ ಸಿಗುತ್ತೆ. ಲಾಜಿಕಲ್ ಮೆಮೊರಿ ಅಥವಾ ವರ್ಚುವಲ್ ಅಡ್ರೆಸ್ ಗೆ ಬಂದಾಗ ನಮ್ಗೆ ಪೇಜಸ್ ಸಿಗುತ್ತೆ. ಸೊ ಈಗ ನಿಮ್ಗೊಂದು ಪ್ರಾಪರ್ ಐಡಿಯಾ ಸಿಕ್ಕಿದೆ ಅಂತ ಅನ್ಕೋತೀನಿ, ಪೇಜ್ ಅಂದ್ರೆ ಏನು, ಫ್ರೇಮ್ ಅಂದ್ರೆ ಏನು ಅಂತ. ಸೊ ಈ ಪೇಜಸ್ ನೇ ರೀಪ್ಲೇಸ್ಮೆಂಟ್ ಮಾಡ್ಬೇಕಾಗಿ ಬರುತ್ತೆ. ಸೊ ಮೆಮೊರಿ ಸ್ಟೋರ್ ಆಗ್ಬೇಕಾದ್ರೆ ಸಮ್ ಟೈಮ್ಸ್ ರೀಸೆಂಟ್ಲಿ ಯೂಸ್ ಆಗಿರೋದು ಅಥವಾ ಲೀಸ್ಟ್ ಯೂಸ್ ಆಗಿರೋದು ಅಥವಾ ಯೂಸ್ಗೆ ಬರದಿರುವಂತ ಒಂದಷ್ಟು ಪೇಜಸ್ ಗಳು ಕೂಡ ಅಲ್ಲಿ ಉಳ್ಕೊಂಡಿರುತ್ತೆ. ಸೊ ಹೊಸದಾಗಿ ಬರುವಂತ ಪೇಜಸ್ ಗಳಿಗೆ ಅಂತ ಪೇಜಸ್ ಗಳನ್ನ ತೆಗೆದು ಹಾಕಿ ಆ ಒಂದು ಜಾಗಕ್ಕೆ ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಅದನ್ನೇ ನಾವು ಪೇಜ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಈ ಪೇಜ್ ರೀಪ್ಲೇಸ್ಮೆಂಟ್ ನಲ್ಲಿ ಒಟ್ಟು 6 ತರದ ಪೇಜ್ ರಿಪ್ಲೇಸ್ಮೆಂಟ್ ಇರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಫಸ್ಟ್ ಇನ್ ಫಸ್ಟ್ ಔಟ್, FIFO ರಿಪ್ಲೇಸ್ಮೆಂಟ್, ಆಪ್ಟಿಮಲ್ ರಿಪ್ಲೇಸ್ಮೆಂಟ್, ಹಾಗೆ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಪೇಜ್ ರಿಪ್ಲೇಸ್ಮೆಂಟ್, ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಪೇಜ್ ರಿಪ್ಲೇಸ್ಮೆಂಟ್, ಮತ್ತೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಪೇಜ್ ರಿಪ್ಲೇಸ್ಮೆಂಟ್, ಹಾಗೆ ಫೈನಲಿ ರ್ಯಾಂಡಮ್ ಪೇಜ್ ರಿಪ್ಲೇಸ್ಮೆಂಟ್. ಇಷ್ಟು ತರದ ಪೇಜ್ ರಿಪ್ಲೇಸ್ಮೆಂಟ್ ಇದೆ. FIFO ವೈಸ್ ಬರೋದಾದ್ರೆ ಫಸ್ಟ್ ಇನ್ ಫಸ್ಟ್ ಔಟ್, FIFOದು ಫುಲ್ ಫಾರ್ಮ್ ಬಂದು ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಆಗಿರುತ್ತೆ. ಸೊ ನೀವೇ ಹೇಳೋ ಹಾಗೆ ಫಸ್ಟ್ ಯಾರು ಒಳಗಡೆ ಹೋಗುತ್ತೋ ಆ ಪೇಜ್ ಫಸ್ಟ್ ಹೊರಗಡೆ ಹೋಗುತ್ತೆ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು FIFO ಬಗ್ಗೆ ತಿಳ್ಕೊತೀವಿ. ಬಟ್ ನಿಮ್ಗೊಂದು ಸಣ್ಣ ಇಂಟ್ರೊಡಕ್ಷನ್ ಬಾಕಿ ರಿಪ್ಲೇಸ್ಮೆಂಟ್ ಗಳ ಬಗ್ಗೆ ಹೇಳೋದಾದ್ರೆ ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಪೇಜ್ ರಿಪ್ಲೇಸ್ಮೆಂಟ್ ನಡೀತಾ ಇರುವ ಪ್ರಾಸೆಸ್ ನಲ್ಲಿ ಲಾಸ್ಟ್ ಗೆ ಯಾವ್ದು ಬರ್ಬೋದು ರಿಪಿಟೇಟಿವ್ ಪೇಜ್ ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ಕೊಳ್ತಾ ಹೋಗ್ತೀವಿ. ಇನ್ನು ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಪೇಜ್ ರಿಪ್ಲೇಸ್ಮೆಂಟ್ ನಲ್ಲಿ ಲೆಫ್ಟ್ ಸೈಡ್ ಹೋಗ್ತೀವಿ. ಆಲ್ರೆಡಿ ನಾವು ಎಕ್ಸಿಕ್ಯೂಟ್ ಮಾಡ್ಕೊಂಡು ಬಂದಿರೋಂತ ಪೇಜ್ ರಿಪ್ಲೇಸ್ಮೆಂಟ್ ನಲ್ಲಿ ಯಾವ್ದು ಕಡಿಮೆ ಸಲ ಯೂಸ್ ಆಗಿದೆ ಅದನ್ನ ನಾವು ರಿಪ್ಲೇಸ್ ಮಾಡ್ಕೋತೀವಿ. ಇನ್ನು ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಲ್ಲಿ ಯಾವ್ದು ಕಮ್ಮಿ ನಂಬರ್ ಆಫ್ ಟೈಮ್ ಯೂಸ್ ಆಗಿರುತ್ತೆ ಅಂತ ಪೇಜಸ್ ನ ರಿಪ್ಲೇಸ್ ಮಾಡ್ತೀವಿ. ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ ನಲ್ಲಿ ಯಾವ್ದು ಜಾಸ್ತಿ ಸಲ ಪೇಜ್ ಅಂದ್ರೆ ರಿಪಿಟೇಟಿವ್ಲಿ ಯೂಸ್ ಆಗಿರುತ್ತೆ ಅಂತ ಪೇಜಸ್ ನ ರಿಪ್ಲೇಸ್ ಮಾಡ್ಕೋತೀವಿ. ಅಂಡ್ ರ್ಯಾಂಡಮ್ ಪೇಜ್ ರಿಪ್ಲೇಸ್ಮೆಂಟ್, ರ್ಯಾಂಡಮ್ ಆಗಿ ಯಾವುದೋ ಒಂದು ಪೇಜ್ ರಿಪ್ಲೇಸ್ ಆಗುತ್ತೆ. ಇದರಲ್ಲಿ ತುಂಬಾ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಇದನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ನೋಡ್ತಾ ಹೋಗ್ತೀವಿ. ಸೊ ತಡ ಮಾಡೋದ್ ಬೇಡ, ಬನ್ನಿ FIFO ರಿಪ್ಲೇಸ್ಮೆಂಟ್ ಹೇಗ್ ನಡೆಯುತ್ತೆ ಅನ್ನೋದನ್ನ ವಿತ್ ಅಲ್ಗೋರಿದಮ್ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಸೊ
ನೀವಿಲ್ಲಿ ನೋಡ್ಬೋದು ನಾನು ಫಿಫೋಗೆ ಒಂದು ಅಲ್ಗೋರಿಥಮ್ ಸೆಟ್ ಮಾಡ್ಕೊಂಡಿದ್ದೀನಿ. ಒಂದು ಟೇಬಲ್ ಅರೇಂಜ್ ಆಗಿದೆ. ಈ ಟೇಬಲ್ ನಲ್ಲಿ ಪ್ರತಿ ಒಂದು ಬ್ಲಾಕ್ಸ್ ಕೂಡ ಎಂಟಿ ಆಗಿದೆ, ಅಂದ್ರೆ ಖಾಲಿ ಆಗಿದೆ. ಸೊ ಈ ಖಾಲಿ ಬ್ಲಾಕ್ಸ್ ಗಳಿಗೆ ನಾವು ಪೇಜಸ್ ನ ಫಿಲ್ ಮಾಡಬೇಕು. ಸೊ ನನ್ನ ಹತ್ರ ಒಟ್ಟು 20 ಪೇಜಸ್ ಇದೆ. 70120 3042 3032 120 1701 ಅಂತ ಹೇಳಿ ಒಟ್ಟು 20 ಪೇಜಸ್ ಇದೆ. ಈ 20 ಪೇಜಸ್ ಈ ಎಂಟಿ ಬ್ಲಾಕ್ಸ್ ಗಳಲ್ಲಿ ಫಿಲ್ ಮಾಡಬೇಕು. ಸೊ ನಾವು ರ್ಯಾಂಡಮ್ ಆಗಿ ಫಿಲ್ ಮಾಡಕ್ ಆಗೋದಿಲ್ಲ, ಇದನ್ನ ಒಂದು ಪ್ರೊಸೀಜರ್ ವೈಸ್ ಫಿಲ್ ಮಾಡ್ಬೇಕಾಗತ್ತೆ. ಸೊ ಬೇಕಾದ್ರೆ ನಾವು ಮೇಲಿಂದ ಕೆಳಗೆ ಫಿಲ್ ಮಾಡಬಹುದು ಅಥವಾ ಕೆಳಗಿಂದ ಮೇಲೆ ಫಿಲ್ ಮಾಡಬಹುದು. ಮಿಕ್ಕ ಯಾವುದೇ ಸ್ಪಾಟ್ ಗಳಲ್ಲಿ ನಾವು ರ್ಯಾಂಡಮ್ ಆಗಿ ಫಿಲ್ ಮಾಡಕ್ ಆಗಲ್ಲ, ಆರ್ಡರ್ ವೈಸ್ ಹೋಗ್ಬೇಕಾಗತ್ತೆ. ಸೊ ಫಸ್ಟ್ ಪೇಜ್ ನ ಫಿಲ್ ಮಾಡೋಣ. ಫಿಲ್ ಮಾಡ್ತಾ ಮಾಡ್ತಾ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಹೇಗೆ ಈ ಆಲ್ಗೋರಿದಮ್ ವರ್ಕ್ ಆಗುತ್ತೆ ಅಂತ. ಸೊ ನೇಮ್ ಇಟ್ ಸೆಲ್ಫ್ ಸೇಸ್ ಫಸ್ಟ್ ಇನ್ ಫಸ್ಟ್ ಔಟ್ ಫಿಫೋ ಅಂತ. ಸೊ ಫಸ್ಟ್ ಒನ್ ಆಗಿ ನಾವು 7 ಪೇಜ್ ನಂಬರ್ ನ ಇನ್ ಮಾಡ್ತಾ ಇದೀವಿ. ಸೊ ನೆನ್ಪಿಟ್ಕೊಳ್ಳಿ, ಪೇಜ್ ನಂಬರ್ 7 ನ ನಾನು ಫಸ್ಟ್ ಬ್ಲಾಕ್ ನಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಫಾಲ್ಟ್ ಅಂತ ಸೆಟ್ ಮಾಡ್ತಾ ಇದ್ದೀನಿ. ಕ್ಲಿಯರ್? ಸೊ ನಾವು ಫಿಲ್ ಮಾಡ್ದಂಗೆ ಎಂಟಿ ಬ್ಲಾಕ್ಸ್ ಅಲ್ಲಿ ಫಿಲ್ ಮಾಡ್ದಂಗೆ ಅದು ಫಾಲ್ಟ್ ಆಗುತ್ತೆ ಅಥವಾ ಮಿಸ್ ಅಂತ ಕೂಡ ಕರಿತೀವಿ ಫಾಲ್ಟ್ ನ. ಇನ್ನು ನೆಕ್ಸ್ಟ್ ಪೇಜ್ ಬಂದು 0 ಇದೆ. ಸೊ ನಾವ್ ಇಲ್ಲಿ ಆರ್ಡರ್ ಸ್ಕಿಪ್ ಮಾಡೋ ಹಾಗಿಲ್ಲ, ಫಸ್ಟ್ ಇನ್ ಆಗಿದ್ದ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಸೆಕೆಂಡ್ ಪೇಜ್ ನ ಸೆಕೆಂಡ್ ಬ್ಲಾಕ್ ನಲ್ಲಿ ಫಿಲ್ ಮಾಡಬೇಕು 70. ಸೊ ಫಿಲ್ ಆಗಿದೆ, ನಾನು ಇದನ್ನ ಫಾಲ್ಟ್ ಅಂತ ಸೆಟ್ ಮಾಡ್ತಾ ಇದ್ದೀನಿ. ಅಗೇನ್ ಥರ್ಡ್ ಪೇಜ್ ಆಗಿ ನನಗೆ ನಂಬರ್ 1 ಇದೆ. ಈ ನಂಬರ್ 1 ನಲ್ಲಿ ಫಿಲ್ ಮಾಡಬೇಕು. ಐ ಆಮ್ ಕ್ಯಾರಿಂಗ್ ಇಟ್ 701 ಅಲ್ವಾ. ಈಗ 3 ಬ್ಲಾಕ್ಸ್ ಫಿಲ್ ಆಗಿದೆ. ಸೊ ಈ 3 ಬ್ಲಾಕ್ಸ್ ಫಿಲ್ ಆಗಿದೆ. ಇನ್ನು ಮುಂದೆ ನಾವು ಪೇಜ್ ಫಿಲ್ ಮಾಡುವಾಗ ರೀಪ್ಲೇಸ್ಮೆಂಟ್ ಮಾಡ್ತೀವಿ. ಸೊ ಫಿಲ್ ಆಗೋಗಿದೆ ಆಲ್ರೆಡಿ, ಇಲ್ಲಿ ಯಾವುದೇ ಖಾಲಿ ಜಾಗ ಇಲ್ಲ. ಸೊ ಆ 3 ಫ್ರೇಮ್ಸ್ ಅಲ್ಲಿ ನಾವು ಫಿಲ್ ಮಾಡ್ಬೇಕು ಅಂತಂದ್ರೆ ರೀಪ್ಲೇಸ್ಮೆಂಟ್ ಮಾಡ್ಬೇಕು. ನೆಕ್ಸ್ಟ್ ನಾನು ಇದನ್ನ ಫಾಲ್ಟ್ ಅಂತ ಸೆಟ್ ಮಾಡ್ಕೊಂಡೆ. ನೆಕ್ಸ್ಟ್ ಪೇಜ್ ನಂಬರ್ ನಂಗೆ ನಂಬರ್ 2 ಇದೆ. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಆಲ್ರೆಡಿ ನಾನು ಹೇಳಿದೀನಿ. ನಂಬರ್ 2 ಇನ್ ಆಗ್ಬೇಕಂದ್ರೆ ಫಸ್ಟ್ ಇನ್ ಆಗಿದ್ದು ಫಸ್ಟ್ ಔಟ್ ಆಗ್ಬೇಕು. ಸೊ ನಂಬರ್ 7 ಫಸ್ಟ್ ಇನ್ ಆಗಿತ್ತು, ಅದನ್ನ ಔಟ್ ಮಾಡಿ ನಂಬರ್ 201 ಅಂತ ಸೆಟ್ ಮಾಡ್ತೀನಿ. ಇದು ಫಾಲ್ಟ್ ಆಗಿ ರಿಮೈನ್ ಆಗುತ್ತೆ. ಸೊ ಎಗೇನ್ ನನಗೆ ಪೇಜ್ ನಂಬರ್ 0 ಇದೆ. ಸೊ 0 ರಿಪೀಟೆಡ್ ವಿತ್ 0. ಎಗೇನ್ ಇದ್ದ ನಂಬರೇ ರಿಪೀಟ್ ಆಯ್ತು ಅಂದ್ರೆ ನಾವು ಅದನ್ನ ಹಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಹೆಚ್ ಅಂತ ನೇಮ್ ಮಾಡ್ಕೋಬಹುದು. ಇದನ್ನ ಖಾಲಿ ಬಿಡ್ತೀವಿ. ಇದೇ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ರೀಸನ್ ವೈ ನಾನು ಇಲ್ಲಿ ಯಾಕೆ ಬರೀತಾ ಇಲ್ಲ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೆ ಇದನ್ನ ಖಾಲಿ ಬಿಟ್ಟಿರೋಣ. ಸೊ ಈಗ ನಂಬರ್ 3 ಬಂದಿದೆ. ಸೆಕೆಂಡ್ ಇನ್ ಆಗಿದೆ ಯಾವ ನಂಬರ್? ನಮ್ಗೆ 0 ಸೆಕೆಂಡ್ ಇನ್ ಆಗಿತ್ತು. ಸೊ ಅದ್ರ ಜೊತೆ ರೀಪ್ಲೇಸ್ ಮಾಡ್ಕೊಳ್ಳೋಣ. 2 3 1 ಆಗಿ ರೀಪ್ಲೇಸ್ ಮಾಡ್ಕೊಳ್ಳೋಣ. ಸೊ ಇದನ್ನ ನಾವು ಎಗೇನ್ ಫಾಲ್ಟ್ ಅಂತ ಸೆಟ್ ಮಾಡ್ಕೊಳ್ತೀವಿ. ರೀಪ್ಲೇಸ್ ಆಗಿರೋದನ್ನ ಎಗೇನ್ 0 ಬಂತು. ಅಯ್ಯೋ ಎಗೇನ್ 0 ಬಂತು, ಇದು ಹಿಟ್ ಆಗುತ್ತೆ ಅಂತಲ್ಲ. ಆಕ್ಚುಲ್ ಆಗಿ ನಮ್ಗೆ ಈಗ ಈ ಫ್ರೇಮ್ ನಲ್ಲಿ 0 ಇಲ್ಲ. ಸೊ ರೀಪ್ಲೇಸ್ ಆಗ್ಬೇಕು. ನೆಕ್ಸ್ಟ್ ನಮ್ಗೆ ಇನ್ಪುಟ್ ಸಿಕ್ಕಿದ್ದ ನಂಬರ್ 1 ಅಲ್ವಾ. 7 ಆದ್ಮೇಲೆ 0 ಹೋಯ್ತು, 0 ಆದ್ಮೇಲೆ 1 ಉಳ್ಕೊಂಡಿದೆ. ಆ 1 ಜೊತೆಗೆ 0 ನ ರೀಪ್ಲೇಸ್ ಮಾಡೋಣ. 2 3 0. ಇದನ್ನ ನಾವು ಫಾಲ್ಟ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಪೇಜ್ಗೆ ಹೋಗೋಣ. ಪೇಜ್ ನಂಬರ್ 4. ನಮ್ಗೆ ಯಾವ್ದು ನೆಕ್ಸ್ಟ್ ನಮ್ಗೆ ಇನ್ಪುಟ್ ಸಿಕ್ಕಿದ್ದು 7 ಹೋಯ್ತು, 0 ಹೋಯ್ತು, 1 ಹೋಯ್ತು. ಇನ್ನು ಉಳ್ಕೊಂಡಿರೋದು 2 ಜೊತೆಗೆ 4 ನ ರಿಪ್ಲೇಸ್ ಮಾಡ್ತೀವಿ. 4 3 0 ಅಂತ ಆಗುತ್ತೆ. ಸೊ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಕೋತೀನಿ, ಕ್ಲಾರಿಟಿ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಇದನ್ನ ನಾನು ಫಾಲ್ಟ್ ಅಂತ ಸೆಟ್ ಮಾಡ್ತೀನಿ. ಕ್ಲಿಯರ್? ಸೊ 4 3 0 ಆಯ್ತು. ನೆಕ್ಸ್ಟ್ ಅಗೇನ್ 2 ಬಂದಿದೆ. ನಾವಿವಾಗ ಫಸ್ಟ್ ಯಾವ್ದು ಇನ್ ಆಯ್ತು ಅದನ್ನ ರಿಪ್ಲೇಸ್ ಮಾಡ್ತೀವಿ. ಸೊ 2 ಬದಲಿಗೆ 4 ಹೋಯ್ತಾ. 2 ಆದ್ಮೇಲೆ ನಮ್ಗೆ ಯಾವ್ದಿತ್ತು? 3 ಇತ್ತು. 0 ಇತ್ತು. 0 ಬದಲಿಗೆ 3 ಬಂದಿತ್ತು. ಇನ್ನು ಉಳ್ಕೊಂಡಿರೋದು 1 ಅಲ್ವಾ. 4 3 0 ಬಂದು 4 2 0 ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಯಾವ್ದೆಲ್ಲ ಹೋಗಿತ್ತು ಅದನ್ನ ಕನ್ಸಿಡರ್ ಮಾಡಕ್ ಹೋಗ್ಬೇಡಿ. ಯಾವ್ದು ಉಳ್ಕೊಂಡಿದೆ ಅದನ್ನ ನೀವು ರಿಪ್ಲೇಸ್ ಮಾಡ್ತಾ ಹೋಗಿ. 2 ಜೊತೆಗೆ ನಾವು 4 ನ ರಿಪ್ಲೇಸ್ ಮಾಡಿದ್ವಿ. 3 ಜೊತೆಗೆ 2 ನ ರಿಪ್ಲೇಸ್ ಮಾಡಿದ್ವಿ. ಇನ್ನು 0 ಇದೆ, 0 ಕನ್ಸಿಡರ್ ಅಲ್ಲಿ ಇಟ್ಕೊಳ್ಳಿ. ಸೊ ಫಾಲ್ಟ್ ಅಂತ ಸೆಟ್ ಮಾಡಿದೆ. ಸೊ ಈಗ 3 ಬಂದಿದೆ ವಾಪಸ್. ನಾವ್ ಅದನ್ನ ಏನ್ ಮಾಡ್ತೀವಿ? 4 2 3 ಅಂತ ಸೆಟ್ ಮಾಡ್ಕೊಳ್ತೀವಿ. ಯಾಕೆ? 0 ಜೊತೆಗೆ ನಾನು 3 ನ ರಿಪ್ಲೇಸ್ ಮಾಡಿದೀನಿ. 4 2 ಜೊತೆಗೆ 4 ರಿಪ್ಲೇಸ್ ಆಗಿತ್ತು. 3 ಜೊತೆಗೆ 2 ರಿಪ್ಲೇಸ್ ಆಗಿತ್ತು. 0 ಜೊತೆಗೆ 3 ರಿಪ್ಲೇಸ್ ಆಗಿದೆ. ಕ್ಲಿಯರ್? ನಾನು ಅದನ್ನ ಫಾಲ್ಟ್ ಅಂತ ಸೆಟ್ ಮಾಡ್ತೀನಿ. ಈಗ ನನಗೆ 0 ಬಂದಿದೆ ಅಲ್ವಾ. ಈಗ ನಾನು ಯಾವ್ದ್ರ ಜೊತೆ ರಿಪ್ಲೇಸ್ ಮಾಡ್ಬೇಕು? ಆಬ್ವಿಯಸ್ಲಿ 4 ಜೊತೆ ರಿಪ್ಲೇಸ್ ಮಾಡ್ಬೇಕು. ಸೊ 4 ಜಾಗದಲ್ಲಿ 0 2 3 ಅಂತ ಆಗುತ್ತೆ. ಕ್ಲಿಯರ್? ಇದು ಕೂಡ ಫಾಲ್ಟ್ ಆಯ್ತು. ನನ್ಗೀಗ 3 ಬಂದಿದೆ. 3 ಇಲ್ಲಿದ್ಯಾ? ಆಲ್ರೆಡಿ ಇದ್ದ ಜಾಗಕ್ಕೆ ಇನ್ನೊಂದು 3 ಬರೋದಕ್ಕಾಗಲ್ಲ. ಇದನ್ನ ನಾವು ಹಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗೇನ್ 2 ಬಂದಿದೆ ಅಲ್ವಾ. 2 ಆಲ್ರೆಡಿ ಇಲ್ಲಿದ್ಯಾ? ಈಗೇನ್ ಇದು ಕೂಡ ಹಿಟ್ ಆಗುತ್ತೆ. 1 ಇದೆಯಾ ನಮ್ಮ ಫ್ರೇಮ್ ಅಲ್ಲಿ? 1 ಇಲ್ಲ. 0 ಇದೆಯಾ? ಹಾ. ಸೊ ಈಗ ನೆಕ್ಸ್ಟ್ ಯಾವ್ದ್ರ ಜೊತೆಗೆ ರಿಪ್ಲೇಸ್ ಆಗ್ಬೇಕು? ಸೊ ಇಲ್ಲ ಅರ್ಥ ಮಾಡ್ಕೊಳ್ತಾ ಬನ್ನಿ. ವಾಪಸ್ ಬ್ಯಾಕ್ ವೈಸ್ ಬರೋದಾದ್ರೆ 2 ಜೊತೆಗೆ 4 ರಿಪ್ಲೇಸ್ ಆಯ್ತು. 3 ಜೊತೆಗೆ 2 ರಿಪ್ಲೇಸ್ ಆಯ್ತು. 0 ಜೊತೆಗೆ 3 ರಿಪ್ಲೇಸ್ ಆಯ್ತು. ಸೊ ಹಿಂಗಿದೆ ಅಲ್ವಾ, ಹಿಂಗಿದೆ. ಸೊ ಅದ್ರಲ್ಲಿ ವಾಪಸ್ ನಿಮ್ಗೆ 4 ಜೊತೆಗೆ 0 ರಿಪ್ಲೇಸ್ ಆಯ್ತು. ಇನ್ನು ಉಳ್ಕೊಂಡಿರೋದು 2. ಸೊ 1 ಜಾಗಕ್ಕೆ ಏನಾಗುತ್ತೆ?
0 2 ಜಾಗಕ್ಕೆ 1 ಬರುತ್ತೆ, 3 ಹಾಗೆ ಉಳ್ಕೊಳ್ಳುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ನಂಬರ್, ಇದನ್ನ ನಾವು ಫಾಲ್ಟ್ ಅಂತ ಸೆಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಂಬರ್ 2 ಇದೆ. ನೆಕ್ಸ್ಟ್ ಯಾವ್ದು ಉಳ್ಕೊಂಡಿರೋದು? 3 ಉಳ್ಕೊಂಡಿದ್ಯಾ? ಹೊಸದಾಗಿ ಬಂದಿರೋದು 0 ಮಾತ್ರ. 0 and 1 ಬಂದಿದೆ. ಸೊ 0 1 3 ಜಾಗಕ್ಕೆ 2 ನ ಸೆಟ್ ಮಾಡ್ತೀವಿ. ಕ್ಲಿಯರ್? 0 ಇತ್ತು ಆಲ್ರೆಡಿ, ವಾಪಸ್ 0 ಬಂದಿದೆ, ಏನಾಗುತ್ತೆ? ಹಿಟ್ ಆಗುತ್ತೆ. 1 ಇತ್ತು ಆಲ್ರೆಡಿ, ವಾಪಸ್ 1 ಬಂದಿದೆ, ಏನಾಗುತ್ತೆ? ಹಿಟ್ ಆಗುತ್ತೆ. 7 ಇತ್ತು ಆಲ್ರೆಡಿ, ನೋ 7 ಇರ್ಲಿಲ್ಲ. ಸೊ ಏನಾಗುತ್ತೆ? 7 ಈಗ ರೀಪ್ಲೇಸ್ ಆಗ್ಬೇಕು. ಫಸ್ಟ್ ಯಾವ್ದು ರೀಪ್ಲೇಸ್ ಆಗಿದ್ದು? 0 ಹಾಗೆ ಇದೆ, ಹಳೆ 0 ಹಾಗೆ ಇದೆ. 0 1 2 ಈ ರೀತಿ ಹೋಗ್ಬೇಕು. 0 ಹಾಗೆ ಇದೆಯಾ? 7 ಬದಲಿಗೆ ಏನ್ ಮಾಡ್ತೀವಿ? 0 ಬದಲಿಗೆ ಏನ್ ಮಾಡ್ತೀವಿ? 7 ನ ಇಲ್ಲಿ ಇನ್ಪುಟ್ ತಗೊಳ್ತೀವಿ. 7 1 2 ಅಂತ ತಗೊಳ್ತೀವಿ. ಹಿಟ್ ಹಿಟ್ ಆದ್ಮೇಲೆ 7 1 2. ಈಗ ಯಾವ್ದು ರಿಪ್ಲೇಸ್ ಆಗ್ಬೇಕು? ಫಸ್ಟ್ ಯಾವ್ದು ಬಂದಿದ್ದು? 1 ಬಂತು. 0 ಹೋಯ್ತು. ಈಗ 0 ನ ಕನ್ಸಿಡರ್ ಮಾಡಬೇಡಿ. 0 ಬದಲಿಗೆ 7 ಬಂದಿದೆ ಅಲ್ವಾ? ಇನ್ನು ಉಳ್ಕೊಂಡಿರೋದು 1 ಬದಲಿಗೆ ಯಾವ್ದಿತ್ತು? 1 ಕ್ಯಾರಿ ಫಾರ್ವರ್ಡ್ ಆಗ್ತಾ ಇತ್ತು. ಸೊ 1 ಬದಲಿಗೆ ನಾವೀಗ 0 ನ ಇಲ್ಲಿ ಹಾಕೊಳ್ತೀವಿ. ಕ್ಲಿಯರ್? ಇನ್ನು ಮತ್ ಪುನಃ 1 ಬಂತು. ಸೊ ನಾವ್ ಇದನ್ನೆಲ್ಲ ಫಾಲ್ಟ್ ಅಂತ ಮಾಡ್ಕೋಬೇಕು. ಮತ್ ಪುನಃ 1 ಬಂತು. ಈಗ ಯಾವ್ದು ರಿಪ್ಲೇಸ್ ಆಗ್ಬೇಕು? 2 ರಿಪ್ಲೇಸ್ ಆಗ್ಬೇಕು. ಸೊ 7 0 1 ಆಗುತ್ತೆ. ಇದು ಕೂಡ ಫಾಲ್ಟ್ ಆಯ್ತು. ಕ್ಲಿಯರ್? ಸೊ ಫೈನಲ್ ಆಗಿ ಅಲ್ಗೋರಿದಮ್ ನ ನಾವು ಡಿಸೈಡ್ ಮಾಡೋದು ಹೇಗೆ ಅಂದ್ರೆ, ಎಷ್ಟು ಫಾಲ್ಟ್ ಸಿಕ್ಕಿದೆ ಹಾಗೆ ಎಷ್ಟು ಹಿಟ್ ಸಿಕ್ಕಿದೆ ಅನ್ನೋದನ್ನ ಕ್ಲಾರಿಟಿ ಪಡ್ಕೊಳ್ಳೋದ್ರ ಮುಖಾಂತರ. ಸೊ 20 ಈ ಫ್ರೇಮ್ ಸೆಟ್ ನ ಪೇಜ್ಗೆ ನಿಮ್ಗೆ ಎಷ್ಟು ಫಾಲ್ಟ್ ಮತ್ತೆ ಎಷ್ಟು ಹಿಟ್ ಸಿಕ್ಕಿದೆ ಅನ್ನೋದನ್ನ ಕಂಡುಹಿಡಿಬೇಕು. ಸೊ ಫಾಲ್ಟ್ ಕೌಂಟ್ ಮಾಡ್ತಾ ಬರೋಣ. 1 2 3 4 5 6 7 8 9 10 11 12 13 14 15 ಫಾಲ್ಟ್ ಇದೆಯಾ? ಸೊ ಹಿಟ್ ಎಷ್ಟಿದೆ ನೋಡೋಣ. 1 2 3 4 5. ಆಬ್ವಿಯಸ್ಲಿ 20 - 15 is equal to 5. ಸೊ ಫಾಲ್ಟ್ 15 ಮತ್ತೆ ಹಿಟ್ 5 ಬಂದಿದೆ ಅಂತ ನೀವು ಫೈನಲ್ ಅಲ್ಗೋರಿದಮ್ ಡಿಸಿಷನ್ ನ ಹೇಳಿದ್ರೆ, ಸೊಲ್ಯೂಷನ್ ಕೊಟ್ರಿ ಅಂತಂದ್ರೆ ಈ ಅಲ್ಗೋರಿದಮ್ ಸಕ್ಸಸ್ ಆಗುತ್ತೆ. ಸೊ ಇದಿಷ್ಟು FIFO ಅಲ್ಗೋರಿದಮ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೋಪ್ಫುಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವ್ದೇ ರೀತಿ ಡೌಟ್ ಬಂದ್ರು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಒಂದ್ಸಲ ನೀವೇನೆ ಇದೇ ಎಕ್ಸಾಂಪಲ್ ಸೆಟ್ ಅನ್ನ ತಗೊಂಡು ಅಲ್ಗೋರಿದಮ್ ನ ಸಾಲ್ವ್ ಮಾಡಿ ಟ್ರೈ ಮಾಡಿ ನೋಡಿ. ಸೊ ಹೋಪ್ಫುಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್.